ಇನ್ನು ಉಪಸಮರ ಕಣಗಳು ಹೆಂಗಿದಾವೆ? ನಾಳೆನೆ ಮತದಾನ ಪ್ರಕ್ರಿಯೆ, ಹಾಗಾಗಿ ಬಹಳಷ್ಟು ಸಿದ್ಧತೆ ನಡೀತಾ ಇದೆ. ದಾವಣಗೆರೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅಂತೂ ಇದ್ದೇ ಇದೆ. DRRHS ಶಾಲೆಯಲ್ಲಿ ಮತದಾನಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆ ಆಗಿದೆ. ಈಗಾಗಲೇ 1400 ಪೊಲೀಸ್ ಸರ್ಪಗಾವಲಿನಲ್ಲಿ ಮತದಾನ ಪ್ರಕ್ರಿಯೆ ನಡೆಯುತ್ತೆ. ನಾಳೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ವೋಟಿಂಗ್ ಇರುತ್ತೆ. ಪ್ರತಿ ಮತಗಟ್ಟೆಗೆ ತೆರಳಿ ಭದ್ರತೆಯನ್ನ ಪರಿಶೀಲಿಸಿದ್ದಾರೆ SP ಶೇಖರ್ ಅವರು. 283 ಪೋಲಿಂಗ್ ಬೂತ್ ಪೈಕಿ 72 ಸೂಕ್ಷ್ಮ ಮತಗಟ್ಟೆಗಳಿದಾವೆ. ಹಿಂದಿನ ಚುನಾವಣೆಯಲ್ಲಿ ಗಲಭೆ ಮಾಡಿದವರಿಗೆ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ಮತಗಟ್ಟೆಯಿಂದ 200 ಮೀಟರ್ ವರೆಗೆ ನಿಷೇಧಾಜ್ಞೆ ಇರುತ್ತೆ. ಶಾಂತ ಮತ್ತು ಭಯಮುಕ್ತ ಚುನಾವಣೆ ನಡೆಸೋದಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅಲ್ಲಿನ ಪೊಲೀಸ್ನವರು. 1400ಕ್ಕಿಂತ ಹೆಚ್ಚು ಜನ ಪೊಲೀಸರು ಇರ್ತಾರೆ ನಾಳೆ. ಸೊ ಈಗಾಗಲೇ ಪೊಲೀಸ್ನವರಲ್ಲಿ ಹೋಗಿ ಬಿಗಿ ಭದ್ರತೆಯನ್ನ ಮಾಡ್ಕೊಂಡಿದ್ದಾರೆ. ಸೊ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳಾಗಬಾರ್ದು, ಯಾರು ಕೂಡ ಗುಂಪು ಕಟ್ಟಿ ನಿಲ್ಲೋ ಹಾಗಿಲ್ಲ, ಅಲ್ಲೆಲ್ಲ ನಿಷೇಧಾಜ್ಞೆ ಇರುತ್ತೆ. ನಾಳೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆಯಲ್ಲಿ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಮಾಹಿತಿಯಂತೆ ಪೊಲೀಸ್ ಇಲಾಖೆಯು ಕೂಡ ಸೂಕ್ತ ಭದ್ರತಾ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಈ ಭದ್ರತೆಗೋಸ್ಕರ 6 ಜನ DSP ಹಾಗೂ 16 ಜನ ಇನ್ಸ್ಪೆಕ್ಟರ್ಸನ್ನು ಒಳಗೊಂಡಂತೆ ಸುಮಾರು 1400 ಜನ ಸಿಬ್ಬಂದಿಯನ್ನು ನಾವು ನಿಯೋಜನೆ ಮಾಡಿದ್ದೇವೆ. ಮತಕ್ಷೇತ್ರದ ಉಪಚುನಾವಣೆ ನಡೀತಾ ಇದೆ. 284 ಮತಕೇಂದ್ರಗಳಿದ್ದಾವೆ. ಎಲ್ಲ ದೃಷ್ಟಿಯಿಂದ ಚುನಾವಣಾ ಆಯೋಗ ನೀಡಿರುವಂತಹ ನಿರ್ದೇಶನಗಳಂತೆ ನಾವು ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೇವೆ. ಪೊಲೀಸ್ ಭದ್ರತೆ ಆಗಬಹುದು, ಮತದಾನದ ಮತಕೇಂದ್ರದಲ್ಲಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದಾವಣಗೆರೆ ರಿಪೋರ್ಟರ್ ಮಲ್ಲಿಕಾರ್ಜುನ್ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಹೇಗಿದೆ ಸಿದ್ಧತೆ? ಪೊಲೀಸ್ ಭದ್ರತೆ ಯಾವ ರೀತಿ ಆಗಿದೆ? ವ್ಯವಸ್ಥೆಯನ್ನ ಹೇಗೆ ಮಾಡ್ಕೊಂಡಿದ್ದಾರೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಹೌದು ರಾಮ್, ಏನಂತಂದ್ರೆ ದಾವಣಗೆರೆ ದಕ್ಷಿಣ ಏನು ಉಪಚುನಾವಣೆ ನಡೀತಾ ಇತ್ತು. ಈ ಸಂಬಂಧಪಟ್ಟಂತೆ ಇಂದು ಮನೆ ಮನೆಗೆ ಪ್ರಚಾರ ಮಾಡುವಂತ ಕೆಲಸವನ್ನ ಅಭ್ಯರ್ಥಿಗಳು ಮಾಡಿರ್ತಕ್ಕಂಥದ್ದು. ಇನ್ನೇನು ನಾಳೆ 9ನೇ ತಾರೀಕು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಕೂಡ ಒಂದು ಮತದಾನ ಪ್ರಕ್ರಿಯೆ ಆರಂಭವಾಗತಕ್ಕಂಥದ್ದು. ಮತ್ತೆ ಈ ಸಂಬಂಧಪಟ್ಟಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ 1400 ಪೊಲೀಸರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಿಯೋಜನೆ ಮಾಡಿದರೆ. ಈ ಸಂಬಂಧಪಟ್ಟಂತೆ CRPF ಮತ್ತೆ ಅರೆ ತುಕಡಿ ಸೈನ್ಯ ಏನಿದೆ ಅವ್ರನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಅಲ್ಲದೆ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪ್ರದೇಶಗಳು ಕೂಡ ಹೆಚ್ಚಿನ ಭದ್ರತೆಯನ್ನು ಕೂಡ ಈಗಾಗಲೇ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಮತ್ತೆ ಜಿಲ್ಲಾ SP ಆಗಿರ್ತಕ್ಕಂತಹ ಶೇಖರ್ ಅವರು ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಏನು ರೌಡಿ ಶೀಟರ್ಗಳು ಕೂಡ ಈಗಾಗಲೇ ಎಲ್ಲ ರೀತಿಯಾದಂತಹ ಎಚ್ಚರಿಕೆಯನ್ನು ಇರತಕ್ಕಂಥ. ಯಾಕಂದ್ರೆ 2023 ಸಂದರ್ಭದಲ್ಲಿ ವೋಟಿಂಗ್ ನಡೆದಂತಹ ಸಂದರ್ಭದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಗಲಭೆ ಆಗಿರ್ತಕ್ಕಂಥದ್ದು. ಈ ವೇಳೆಯಲ್ಲಿ ಅವರನ್ನ ಮನದಲ್ಲಿ ಇಟ್ಕೊಂಡಿರುವಂತಹ ಏನು SP ಶೇಖರ್ ಅವರು ಈ ಸಂದರ್ಭದಲ್ಲಿ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡುವುದರ ಮುಖಾಂತರವಾಗಿ ಮತ್ತೆ ಏನಾದರೂ ಕೂಡ ಗಲಭೆ ಆಗಿದ್ದ ಆದಲ್ಲಿ ಅಥವಾ ಸಣ್ಣ ಪುಟ್ಟ ಏನು ಗಲಾಟೆಯನ್ನು ಮಾಡಿದ್ದೇ ಆದಲ್ಲಿ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ತೀವಿ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಇದಾದ ನಂತರದಲ್ಲಿ ಸುಮಾರು 284 ಮತಗಟ್ಟೆಗಳು ಇರ್ತಕ್ಕಂಥದ್ದು. ಅದರಲ್ಲಿ 50 ಮತಗಟ್ಟೆಗಳು ಗ್ರಾಮಾಂತರ ಪ್ರದೇಶದಲ್ಲಿ ಇದ್ದರೆ 234 ಮತಗಟ್ಟೆಗಳು ಏನು ನಗರ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಮತ್ತೆ ಪಿಂಕ್ ಬೂತ್ ಗಳನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು. ಅದು ಪಿಂಕ್ ಬೂತ್ ನಲ್ಲಿ ಏನು ಕೆಲವರಿಗೆ ಎಸ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.